ಶ್ರಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು SSLC ತರಗತಿಗಾಗಿ ವಿಶೇಷವಾಗಿ ಅರ್ಧವಾರ್ಷಿಕ ಪರೀಕ್ಷೆಯನ್ನು ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಸೊ ಅದಕ್ಕಾಗಿ ನಾವುಗಳು 2019ನೇ ವರ್ಷದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಇವತ್ತು ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಈ ಮೊದಲಿಗೆ ನಾವು ಹಿಂದಿ ಆಗಿರಬಹುದು ಮತ್ತು ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಸೊ ತಾವೆಲ್ಲರೂ ಕೂಡ ಪ್ರಿಪ್ರೇಷನನ್ನು ಮಾಡಬೇಕು. ಎಷ್ಟು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ತೀರಿ ಅಷ್ಟು ಚೆನ್ನಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂಕಗಳನ್ನು ಬರ್ತವೆ. ಈ ಥರದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಯಾವ ಅಧ್ಯಾಯದ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ, ಎಷ್ಟು ಅಂಕದ ವೇಟೇಜ್ ಇದೆ, ಯಾವ ಭಾಗದಿಂದ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿ ತಮಗೆ ಸಿಗ್ತದೆ. ಹಿಂದಿ ಮತ್ತು ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿ ತಾವು ನೋಡ್ಬೋದು. ಆ ಪ್ಲೇಲಿಸ್ಟ್ ಲಿಂಕನ್ನು ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ವಿಡಿಯೋದಲ್ಲಿ ಫಸ್ಟಾಗಿ ಕಮೆಂಟನ್ನು ಸಹಿತ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಅದನ್ನು ಮೇಲೆ ಐಕಾರ್ಡಲ್ಲಿ ಸಹಿತ ಸಜೆಸ್ಟನ್ನು ಸಹಿತ ಆಗ್ತಾ ಇದೆ. ಸೊ ಹೋಪ್ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುರು ಮಾಡೋಣ. SSLCಗೆ ವಿಜ್ಞಾನ ವಿಷಯದಲ್ಲಿ ಅರ್ಧವಾರ್ಷಿಕ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ. ಇದು 3 ಗಂಟೆಯ ಒಂದು ಸಮಯಾವಕಾಶ, 80 ಅಂಕಗಳಿರ್ತಕ್ಕಂಥ ಪರೀಕ್ಷೆ. ಮುಖ್ಯ ಪ್ರಶ್ನೆ 1ರಲ್ಲಿ ಏನಿರ್ತದೆ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. 4 ಆಯ್ಕೆಗಳನ್ನು ಕೊಡ್ತಾರೆ. ಸೂಕ್ತವಾದ ಆಯ್ಕೆಗಳನ್ನು ಆರಿಸಿ ಬರೀಬೇಕು. 8 ಪ್ರಶ್ನೆ, ತಲಾ ಒಂದಕ್ಕೆ 1 ಅಂಕ, 8 ಅಂಕಗಳು. ಕ್ರಿಯಾಶೀಲ ಲೋಹಗಳು ಉತ್ತಮ ಅಪಕರ್ಷಣ ಕಾರ್ಯಗಳು ಎನ್ನುವುದಕ್ಕೆ ಸೂಕ್ತ ಉದಾಹರಣೆ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವ ಪ್ರಕಾರದ ಔಷಧಿಗಳು ಅಜೀರ್ಣತೆ ಚಿಕಿತ್ಸೆಗೆ ಬಳಸ್ತಾರೆ ಕೇಳಿದ್ದಾರೆ. ಕ್ರಿಯಾಶೀಲತೆ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಣೆ ಕೇಳಿದ್ದಾರೆ. ಕೋಶ ದ್ರವ್ಯದಲ್ಲಿ ಆಕ್ಸಿಜನ್ ಕೊರತೆಯಾದಾಗ ಗ್ಲೂಕೋಸ್ ವಿಭಜನೆಯ ರೀತಿ ಪ್ರಶ್ನೆ ಕೇಳಿದ್ದಾರೆ. ಹಾರ್ಮೋನ್ ಕುರಿತಾಗಿರ್ತಕ್ಕಂಥ ಯಾವ ಹೇಳಿಕೆ ಸರಿಯಿಲ್ಲ. ಮುಂದೆ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2C ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಕೇಳಿದ್ದಾರೆ. ವಿದ್ಯುತ್ ಪ್ರವಾಹ ಉತ್ಪಾದಿಸಲು ಬಳಸ್ತಕ್ಕಂಥ ಸಾಧನ. ಪರಿಸರ ಸ್ನೇಹಿ ಅಭ್ಯಾಸ. ಈ ತರನಾಗಿ ಏನು ಮಾಡಿದಾರಪ್ಪ ಅಂದ್ರೆ 8 ಪ್ರಶ್ನೆಗಳು ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಅದರ ಕ್ರಮಾಕ್ಷರದೊಂದಿಗೆ ತಾವೇನು ಮಾಡಬೇಕಪ್ಪ ಅಂದ್ರೆ ಪೂರ್ಣ ಉತ್ತರವನ್ನು ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಕ್ರಮಾಕ್ಷರದೊಂದಿಗೆ ಪೂರ್ಣವಾಗಿ ಬರಿಬೇಕು. ಇನ್ನು 1 ಅಂಕದ ಪ್ರಶ್ನೆಗಳಿದ್ದಾವೆ. ಸೊ 1 ಅಂಕದ ಪ್ರಶ್ನೆಗಳು ಕೂಡ ಎಷ್ಟಿದಾವಪ್ಪ ಅಂತಂದ್ರೆ 8 ಇದ್ದಾವೆ. ಇದಕ್ಕೂ ಕೂಡ ತಲಾ ಒಂದೊಂದಕ್ಕೆ 1 ಅಂಕಗಳಿರ್ತವೆ. ನಶಿಸುವಿಕೆ ಅಂದ್ರೆ ಏನಂತ ಕೇಳಿದ್ದಾರೆ. ಒಂದು ಲೋಹ ಸಾರರಿಕ್ತ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಸಾಬೂನಿನ ದ್ರಾವಣದಲ್ಲಿ ಹಾಯಿಸಿದಾಗ ಸಾಬೂನಿನ ಗುಳ್ಳೆಗಳು ಉಂಟಾಗ್ತವೆ. ಇಲ್ಲೂ ಬಿಡುಗಡೆಯಾದ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಅತಿ ಹೆಚ್ಚಿನ ಕುಟ್ಟತೆ ಮತ್ತು ತನ್ಯತೆ ಹೊಂದಿರುವ ಲೋಹ ಯಾವುದು. ವಸ್ತು ಸ್ಥಾನಾಂತರ ಅಂದ್ರೆ ಏನು. ಓಮ್ನ ನಿಯಮ ಕೇಳಿದ್ದಾರೆ. ವಿದ್ಯುತ್ ಫೀಸ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಯಾವ ನಿಯಮ ಆಧರಿಸಿ ಕೆಲಸ ಮಾಡ್ತವೆ ಕೇಳಿದ್ದಾರೆ. ಇಲ್ಲಿ ಕಾರಣ ಕೊಡಿ ಕೇಳಿದ್ದಾರೆ. ವಿದ್ಯುತ್ ಪ್ರವಹಿಸುತ್ತಿರುವ ಒಂದು ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚಾದರೆ ಸುತ್ತಲಿನ ಕಾಂತಕ್ಷೇತ್ರ ಅಧಿಕ ಅಂತಕ್ಕಂಥಕ್ಕೆ ಕಾರಣ ಕೊಡಬೇಕು. ಜೈವಿಕ ಸಂವರ್ಧನೆ ಅಂದ್ರೆ ಏನು, ಅದರ ಅರ್ಥವನ್ನು ಕೇಳಿದ್ದಾರೆ. ಈ ತರ 8 ಪ್ರಶ್ನೆಗಳು 8 ಅಂಕಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಇನ್ನು 2 ಅಂಕದ ಪ್ರಶ್ನೆಗಳಿದಾವೆ. ಇದು 8 ಕ್ವಶನ್ಸ್ ಇರ್ತವೆ, 16 ಮಾರ್ಕ್ಸು. ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆಯ ವ್ಯತ್ಯಾಸ ಕೇಳಿದ್ದಾರೆ. ಈ ಚಿತ್ರ ಕೊಟ್ಟು ಇದರಲ್ಲಿ ಪ್ರನಾಳ A ಮತ್ತು B ಯಲ್ಲಿ ಬಿಡುಗಡೆ ಆಗ್ತಕ್ಕಂಥ ಅನಿಲಗಳನ್ನು ತಾವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಸಾರರಿಕ್ತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ತೋರಿಸುವ ಚಿತ್ರ ಬರಿಬೇಕು. ಅಯಾನಿಕ್ ಸಂಯುಕ್ತಗಳ 4 ಲಕ್ಷಣಗಳು ಅಥವಾ ಲೋಹಗಳ 4 ಭೌತಿಕ ಲಕ್ಷಣಗಳು. ಸಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸುವುದು ಅಗತ್ಯ ಏಕೆ ಕೇಳಿದ್ದಾರೆ. ನರಕೋಶದ ಚಿತ್ರ ಕೇಳಿದ್ದಾರೆ. ಜೈವಿಕ ವಿಘಟನೆಗೆ ಒಳಗಾಗುವ ಮತ್ತು ಒಳಗಾಗದ ವಸ್ತುಗಳ ವ್ಯತ್ಯಾಸ ಕೇಳಿದ್ದಾರೆ. ಆಹಾರ ಸರಪಳಿಯ ರಚನೆ ಮತ್ತು ಪೋಷಣಾ ಸ್ತರಗಳು. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ರೋಧಕಗಳ ಚಿತ್ರಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ಕೇಳಿದ್ದಾರೆ. ಇನ್ನು 3 ಅಂಕಕ್ಕೆ 9 ಪ್ರಶ್ನೆಗಳಿರ್ತವೆ, ಒಟ್ಟು 27 ಅಂಕ. ಕೆಟನೀಕರಣ ಅಂದ್ರೆ ಏನು. ಇವುಗಳ ರಾಸಾಯನಿಕ ಹೆಸರುಗಳನ್ನು ಬರಿಬೇಕಿತ್ತು. ಅಡುಗೆ ಉಪ್ಪು, ಚಲುವೆ ಪುಡಿ, ಪ್ಯಾಸ್ಟ್ರೋಪ್ಲಾರಿಸ್, ಅಡುಗೆ ಸೋಡಾ. ಇಲ್ಲಿ ಒಂದು pHಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನು ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಸಹಿತ 3 ಅಂಕಕ್ಕೆ ಕೇಳಿದ್ದಾರೆ. ಕಾರಣ ಕೊಡಲಿಕ್ಕೆ ಸೊ ಒಟ್ಟಾರೆಯಾಗಿರ್ತಕ್ಕಂಥ ಇಲ್ಲಿ 3 ಹೇಳಿಕೆಗಳಿದ್ದಾವೆ. ಅವುಗಳಿಗೆ ತಾವು ಕಾರಣಗಳನ್ನು ಕೊಡಬೇಕು. ಇವುಗಳಿಗೆ ರಾಸಾಯನಿಕ ಸರಿದೂಗಿಸಿದ ಸಮೀಕರಣಗಳನ್ನು ಇವೆರಡಕ್ಕೆ ಬರಲಿಕ್ಕೆ ಕೇಳಿದ್ದಾರೆ 3 ಅಂಕಕ್ಕೆ. ಇನ್ನು ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಚಿತ್ರ ಕೇಳಿದ್ದಾರೆ. ಮಾನವನ ಮೆದುಳಿನ ಚಿತ್ರದಲ್ಲಿ ಅದರಲ್ಲಿ ಮುಮ್ಮೆದುಳು, ಮೆಡುಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರಿಬೇಕಿತ್ತು. ಅಥವಾ ಆಕ್ಸಿನ್ ಆಗಿರಬಹುದು, ಸೈಟೋಕೈನಿನ್ ಆಗಿರಬಹುದು, ಆಫಿಸಿಕ್ ಆಮ್ಲ,
ಸಸ್ಯ ಹಾರ್ಮೋನ್ಗಳ ಕಾರ್ಯಗಳನ್ನು ಕೇಳಿದ್ದಾರೆ. ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು, ರೋಧದ ಅಂತಾರಾಷ್ಟ್ರೀಯ ಏಕಮಾನ. ಇಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಲೆಕ್ಕಾಚಾರದ ಒಂದು ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ವಿದ್ಯುತ್ ಜನಕದ ಚಿತ್ರ ಕೇಳಿದ್ದಾರೆ. ಇಲ್ಲಿ CFC ಮುಕ್ತ ರೆಫ್ರಿಜರೇಟರ್ಗಳ ಬಳಕೆ ಸೂಕ್ತ ಏಕೆ ಅಂತ ಕೇಳಿದ್ದಾರೆ. ನಾವು ಸಾಮಾನ್ಯವಾಗಿ ಕೆರೆ ಮತ್ತು ಸರೋವರಗಳನ್ನು ಸ್ವಚ್ಛಗೊಳಿಸುವುದಿಲ್ಲ, ಆದರೆ ಮನೆಯಲ್ಲಿನ ಮತ್ಸ್ಯಾಗಾರವನ್ನು ಆಗಾಗ ಸ್ವಚ್ಛಗೊಳಿಸ್ತೀವಿ ಏಕೆ ಅಂತ ಕೇಳಿದ್ದಾರೆ. ಇನ್ನು 4 ಪ್ರಶ್ನೆಗಳಿರ್ತವೆ, 16 ಅಂಕ. ಇಲ್ಲಿ S34ಕ್ಕೆ ಕಾರಣ ಕೊಡಿ ರೂಪದಲ್ಲಿರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. 35ರಲ್ಲಿ ಕಾಂತೀಯ ಬಲರೇಖೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದೆ. 36ರಲ್ಲಿ ಮಾನವನ ಹೃದಯದ ಚಿತ್ರವನ್ನು ತೆಗೆದು ಮಹಾಪಧಮನಿ ಮತ್ತು ಎಡ ಹೃತ್ಕುಕ್ಷೆಯನ್ನು ಗುರುತಿಸಬೇಕು. 37ರಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇದ್ದಾವೆ. ಮುಂದೆ ಅನುವರ್ತನ ಚಲನೆಗಳನ್ನು ವಿವರಣೆ ಮಾಡಬೇಕು. ಅದು ದ್ಯುತಿ ಅನುವರ್ತನೆ, ಜಲಾನುವರ್ತನೆ, ಗುರುತ್ವಾನುವರ್ತನೆ, ರಾಸಾಯನಿಕಾನುವರ್ತನೆ. ಇನ್ನು ಲಾಸ್ಟ್ 5 ಅಂಕಕ್ಕೆ ಏನು ಕೇಳಿದಾರಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಬರೆದು ಉದಾಹರಣೆ ಕೊಡಬೇಕು. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಹಾಯಿಸ್ತಾರೆ ಏಕೆ ಅಂತ ಏನು ಮಾಡಿದ್ದಾರೆ, 5 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು 2019ರಲ್ಲಿರ್ತಕ್ಕಂಥ ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇತ್ತು. ಇದರ ಸೊಲ್ಯೂಷನ್ಸ್ಗಳನ್ನು ಆನ್ಸರ್ಸ್ಗಳನ್ನು ನೆಕ್ಸ್ಟ್ ಪಾರ್ಟಲ್ಲಿ ಪೋಸ್ಟನ್ನು ಮಾಡ್ತೀವಿ. ತಾವುಗಳು ಸಹಿತ ಒಂದ್ಸರಿ ಏನು ಮಾಡಬೇಕು, ಇದರ ಉತ್ತರಗಳನ್ನು ಬರೆದುಕೊಳ್ಳಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡ್ತೀರಿ ಅಷ್ಟು ಚೆನ್ನಾಗಿ ಅಂಕಗಳು ನಿಮಗೆ ಅರ್ಧ ವಾರ್ಷಿಕ ಪರೀಕ್ಷೆಗಳಲ್ಲಿ ಬರ್ತವೆ. ಹಿಂದಿ, ಸಮಾಜ ವಿಜ್ಞಾನದಲ್ಲಿ ನಾವೇನು ಮಾಡಿದ್ದೀವಿ, ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಮುಂದೆ ಯಾವ ವಿಷಯದ ಕ್ವಶನ್ ಪೇಪರ್ ಬೇಕು ಅನ್ನೋದನ್ನು ತಾವು ಕಮೆಂಟ್ನಲ್ಲಿ ತಿಳಿಸಿದರೆ ಆ ವಿಷಯದ ಪೋಸ್ಟನ್ನು ಮಾಡ್ತೀವಿ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಪಾಠಗಳ ಇಲ್ಲಿಯವರೆಗೆ ಆಗಬೇಕಾಗಿರ್ತಕ್ಕಂಥ SSLCಗೆ ಪಾಠಗಳ ಒಂದು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ರಿವಿಷನ್ ಆಗಿ ವಿಡಿಯೋಗಳನ್ನು ಸಹಿತ ಕೊಡ್ತಾ ಇದ್ದೀವಿ. ಸೊ ತಾವುಗಳು ಏನು ಮಾಡಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋಗಳನ್ನು ಶೇರ್ ಮಾಡಬೇಕು. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ SSLC ಸಂಬಂಧಪಟ್ಟಂತೆ ಹೊಸದಾಗಿರ್ತಕ್ಕಂಥ ವಿಡಿಯೋಗಳ ಸರಣಿಗಳಲ್ಲಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.